ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಸ್ ಇಂದೂಸ್ ಕುಕಿಂಗ್ ಆ್ಯಂಡ್ ವ್ಲಾಗ್. ಈ ವ್ಲಾಗ್ನಲ್ಲಿ ನಾನು ನಿಮಗೆ ಬ್ಲೌಸ್ದು ಬ್ಯಾಕ್ ಪಾರ್ಟು ಮತ್ತು ಸ್ಲೀವ್ ಕಟ್ಟಿಂಗು ಎರಡು ಕೂಡ ತೋರಿಸ್ತಾ ಇದ್ದೀನಿ. ಮತ್ತು ಫ್ರಂಟ್ ಕಟ್ಟಿಂಗು ಮತ್ತು ಕ್ರಾಸ್ ಬೆಲ್ಟು ಇವೆಲ್ಲ ಯಾವ ರೀತಿ ಕಟ್ ಮಾಡ್ಕೊಳ್ಬೇಕು ಅಂತ ನಾನು ನೆಕ್ಸ್ಟ್ ಟೈಮ್ ತೋರಿಸ್ತೀನಿ. ಬಟ್ ಇದರಲ್ಲೇ ಅದು ಆ್ಯಡ್ ಮಾಡಿದ್ರೆ ತುಂಬ ಲೆಂತ್ ಆಗುತ್ತೆ ವಿಡಿಯೋ. ಹಾಗಾಗಿ ಇದರಲ್ಲಿ ಬರೀ ಬ್ಯಾಕ್ ಪಾರ್ಟ್ ಮತ್ತು ಸ್ಲೀವ್ ಕಟ್ಟಿಂಗ್ ಎರಡು ತೋರಿಸ್ತಾ ಇದ್ದೀನಿ. ನೋಡಿ, ಮೊದಲಿಗೆ ನಮಗೆ ಫೋಲ್ಡಿಂಗ್ ನಮ್ಮ ಸೈಡ್ ಇಟ್ಕೊಂಡು ಆಪೋಸಿಟ್ ಸೈಡು ಓಪನ್ ಇಟ್ಕೊಳ್ಬೇಕು. ಇವಾಗ ಕೆಳಗಡೆ ಫಸ್ಟು ಸ್ಟ್ರೈಟ್ ಕಟಿಂಗ್ ಮಾಡ್ಕೊಳ್ಬೇಕಾಗತ್ತೆ. ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಒಂದು ಮಾರ್ಕ್ ಮಾಡ್ಕೊಂಡ್ಮೇಲೆ ಎಕ್ಸ್ಟ್ರಾಸ್ ಬಟ್ಟೆಗಳೇನಿದ್ದಾವೋ ಅವನ್ನೆಲ್ಲ ತೆಗಿಬೇಕು. ನಾನು ಆಲ್ರೆಡಿ ಇಲ್ಲಿ ಮಾರ್ಕ್ ಮಾಡಿ ತಕ್ಕೊಂಡಿದ್ದೀನಿ. ನಿಮಗೆ ಗೊತ್ತಾಗಲಿ ಅಂತೇಳಿ ಮತ್ತೆ ಮಾರ್ಕ್ ಮಾಡಿ ಎಕ್ಸ್ಟ್ರಾಸ್ ಬಟ್ಟೆಗಳೇನಿರ್ತಾವೆ ಅದೆಲ್ಲ ತಕ್ಕೊಂಡೆ. ಇವಾಗ ನಾವು ಮೆಜರ್ಮೆಂಟ್ ಬ್ಲೌಸ್ನಲ್ಲಿ ಬ್ಯಾಕ್ ಸೈಡ್ ಇಟ್ಕೊಂಡು ನೋಡ್ಕೊಳ್ಬೇಕು ಎಷ್ಟಿದೆ ಅಂತ ಲೆಂತು. ನೋಡಿ, ಶೋಲ್ಡರಿಂದ ಹಿಡಿದು ಕೆಳಗಡೆವರೆಗೂ 13.5 ಇದೆ. ಇಲ್ಲಿ 13.5ಗೆ 1 ಇಂಚಷ್ಟು ಸೇರಿಸ್ಕೊಂಡು 14.5 ಇಡಬೇಕಾಗತ್ತೆ. ನೋಡಿ, ಇಲ್ಲಿ ನಾನು 14.5 ಲೆಂತ್ ಇಡ್ತಾ ಇದ್ದೀನಿ. 1 ಇಂಚಷ್ಟು ಸೇರಿಸಿದ್ದೀನಿ. ಅದಕ್ಕೆ ಕೆಳಗಡೆ ಅರ್ಧ ಇಂಚಷ್ಟು ಹೋಗುತ್ತೆ, ಮೇಲ್ಗಡೆ ಶೋಲ್ಡರ್ ಹತ್ರ ಅರ್ಧ ಇಂಚಷ್ಟು ಹೋಗುತ್ತೆ. ಹಾಗಾಗಿ 1 ಇಂಚಷ್ಟು ಸೇರಿಸ್ಕೊಂಡು ನಾನಿಲ್ಲಿ 14.5 ಒಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಸೇಮ್ ಈ ಕಡೆಗೂ ಅಷ್ಟೇ 14.5ಗೆ ಇಟ್ಕೊಂಡು ಇಲ್ಲಿ ನಾನು ಒಂದು ಲೈನ್ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಇದಾದಮೇಲೆ ಕೆಳಗಡೆ ವೇಸ್ಟ್ ಸೊಂಟದ ಮೆಜರ್ಮೆಂಟ್ ಎಷ್ಟಿದೆ ಅಂತ ನೋಡ್ಕೊಳ್ಬೇಕಾಗತ್ತೆ. ನೋಡಿ, ಸೊಂಟದ ಅಳತೆ ಬಂದು ಯಾವ ರೀತಿ ನೋಡ್ಕೊಳ್ಳೋದು ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ಫಸ್ಟು ಸಿಂಗಲ್ ಪಟ್ಟಿನ ತೊಗೊಳ್ತಾ ಇದ್ದೀನಿ. ಉಕ್ಸಾಕ್ತೀವಲ್ಲ, ಉಕ್ಸಿರೋಂಥದ್ದು ಸಿಂಗಲ್ ಪಟ್ಟಿ, ದಾರ ಹಾಕೋದು ಡಬಲ್ ಪಟ್ಟಿ. ಸಿಂಗಲ್ ಪಟ್ಟಿಯಿಂದ ನಾನು ಮೆಜರ್ಮೆಂಟ್ ಮಾಡಿಕೊಂಡು ಇಲ್ಲಿ ಡಬಲ್ ಪಟ್ಟಿ ಬಿಟ್ಟು ತೊಗೊಳ್ತಾ ಇದ್ದೀನಿ. ನೋಡಿ, ಇವಾಗ ಇಲ್ಲಿ ಸೊಂಟದ ಅಳತೆ ಬಂದು 26 ಇಂಚಷ್ಟು ಬಂದಿದೆ. 26ನ ನಾವು 4 ಭಾಗ ಮಾಡ್ಕೊಳ್ಬೇಕಾಗುತ್ತೆ. 26ರಲ್ಲಿ ಅರ್ಧ 13 ಆಗುತ್ತೆ. 13ರಲ್ಲಿ ಅರ್ಧ ಬಂದು 6.5 ಆಗುತ್ತೆ. ನೋಡಿ, ಈ ರೀತಿ ಕೂಡ ನೀವು ಮಾಡ್ಕೋಬೋದು. ಟೇಪಲ್ಲಿ ಕರೆಕ್ಟಾಗಿ ಅರ್ಧಕ್ಕೆ 6.5 ಆಗುತ್ತೆ. ಇಲ್ಲಿ ನಾವು 6.5ಗೆ ಒಂದು ಮಾರ್ಕ್ ಮಾಡಿಕೊಂಡು ಅದಕ್ಕೆ ಇನ್ನು 1 ಇಂಚಷ್ಟು ಡಾಟ್ಸ್ಗೋಸ್ಕರ ಬಿಟ್ಕೊಳ್ತಾ ಇದ್ದೀವಿ. ಇಲ್ಲಿ 1 ಇಂಚು ಅಂದರೆ 7.5ಗೆ ಮಾರ್ಕ್ ಮಾಡ್ಕೊಂಡಿದ್ದೀವಿ. ಅದಾದಮೇಲೆ ನಾವಿಲ್ಲಿ 2 ಇಂಚಷ್ಟು ಸ್ಟಿಚ್ಚಿಂಗೋಸ್ಕರ ನಾವಿಲ್ಲೊಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀವಿ. ಇವಾಗ ನೆಕ್ಸ್ಟು ಇಲ್ಲಿ 7.5ಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ನಾವು, ಡಾಟ್ಸು ಸೇರಿಕೊಂಡು ಆ 7.5 ಕರೆಕ್ಟಾಗಿ ಸೆಂಟ್ರಿಗೆ ತೊಗೊಳ್ಬೇಕು. ನಾವಿಲ್ಲಿ ಮಧ್ಯಕ್ಕೆ ಒಂದು ತೊಗೊಂಡು ಮಾರ್ಕ್ ಮಾಡಿಕೊಂಡು ಮೇಲಕ್ಕೆ ಡಾಟ್ಸ್ ಲೆಂತ್ ಬಂದು 4 ಇಂಚಷ್ಟು, ಇಲ್ಲಿ ಅರ್ಧ ಇಂಚಷ್ಟು ಕೆಳಗಡೆ ಮಾರ್ಜಿನ್ ಹೋದ್ರೂ 3.5 ಬರುತ್ತೆ. ರೆಡಿ. ಇವಾಗ ಲೆಂತ್ಗೊಂದು ಮಾರ್ಕ್ ಮಾಡಿಕೊಂಡು ಈ ಕಡೆ ಆ ಕಡೆ ಅರ್ಧ ಇಂಚಷ್ಟು ಬಿಟ್ಕೊಂಡು ಅಲ್ಲೊಂದು ಮಾರ್ಕ್ ಮಾಡ್ಕೊಳ್ಬೇಕಾಗತ್ತೆ. ಇದಾದಮೇಲೆ ನೆಕ್ಸ್ಟ್ ಇವಾಗ ನಾನು ಚೆಸ್ಟ್ ತೊಗೊಳ್ತಾ ಇದ್ದೀನಿ. ಚೆಸ್ಟ್ ಮೆಜರ್ಮೆಂಟ್ ಬಂದು ಇಲ್ಲಿ ಸಿಂಗಲ್ ಪಟ್ಟಿಯಿಂದ ಹಿಡಿದು ನಾನು ಕೆಳಗಡೆ ಆರ್ಮ್ ಹೋಲ್ವರೆಗೂ ಎಷ್ಟು ಬರುತ್ತೆ ಅಂತ ನೋಡ್ಕೊಳ್ತಾ ಇದ್ದೀನಿ. ಇಲ್ಲಿ 8.25 ಅಷ್ಟು ಬಂದಿದೆ. ಇಲ್ಲಿ 8.25 ಇಲ್ಲೊಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ 2 ಇಂಚಷ್ಟು ಎಕ್ಸ್ಟ್ರಾ ಸ್ಟಿಚ್ಚಿಂಗೋಸ್ಕರ ಬಿಟ್ಕೊಂಡು ಕೆಳಗಡೆ ವೇಸ್ಟ್ ಹತ್ರ ಒಂದು ಮಾರ್ಕ್ ಮಾಡಿದ್ದೀವಿ, ಚೆಸ್ಟ್ ಹತ್ರ ಒಂದು ಮಾರ್ಕ್ ಮಾಡ್ಕೊಂಡು ಅವೆರಡು ಕೂಡ ಜಾಯಿನ್ ಮಾಡ್ಕೊಳ್ಬೇಕಾಗತ್ತೆ. ಇದಾದಮೇಲೆ ನೆಕ್ಸ್ಟ್ ಇವಾಗ ನಾನು ನೆಕ್ ನೋಡ್ಕೊಳ್ತಾ ಇದ್ದೀನಿ. ನೆಕ್ ಯಾವ ರೀತಿ ನೋಡ್ಕೊಳ್ಳೋದು ಅಂತಂದರೆ ಇಲ್ಲಿ ನೋಡಿ, ಕೆಳಗಡೆ ನೆಕ್ಕಿಂದ ನಾನು ನೀಟಾಗಿ ಕ್ರಾಸ್ ಮಾಡಿಕೊಂಡು ಶೋಲ್ಡರ್ವರೆಗೂ ಎಷ್ಟು ಬರುತ್ತೆ ಅಂತ ನೋಡ್ಕೊಂಡು, ನೀವು ಟರ್ನಿಂಗ್ ಇದೆಯಲ್ಲ ಅಲ್ಲಿ ಕಾರ್ನರು, ಇಲ್ಲಿ 2 ಇಂಚಷ್ಟು ಬರುತ್ತೆ. ಆ ಥರ ನಾವು ಟೇಪ್ನ ಉಲ್ಟಾ ಮಾಡ್ಕೊಳ್ಬೇಕು. ಅಲ್ಲಿ ಕರೆಕ್ಟಾಗಿ 2 ಇಂಚಷ್ಟು ಬರುತ್ತೆ ವಿಡ್ತಲ್ಲಿ. ಇಲ್ಲಿ 2 ಇಂಚಿಗೆ ನಾನು ಒಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ ಒಂದು 2 ಇದೆ. ಇಲ್ಲಿ ಶೋಲ್ಡರ್ ಬಂದು 2.5 ಇದೆ. ಈ 2.5ಗೆ ನಾನಿಲ್ಲಿ 3/4 ಇಂಚಷ್ಟು ಸೇರಿಸ್ತಾ ಇದ್ದೀನಿ. ಅಲ್ಲಿಗೆ 3/4. ನೆಕ್ ಬಂದು 2, ಇದು ಶೋಲ್ಡರ್ ಬಂದು 3/4, ಅಲ್ಲಿ 5/4 ಆಯಿತು. 5/4ಗೆ 1/4 ಇಂಚಷ್ಟು ಸೇರಿಸಿ 5.5 ಇಂಚು ಆರ್ಮೋಲ್ ಡೌನ್ ಬಂದು 5.5 ಇಂಚಿಗೆ ಇಲ್ಲೊಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಇದೇ ರೀತಿ ಈ ಕಡೆ ಸೈಡು ಕೂಡ 5/4 ಇಂಚಷ್ಟು 5.5 ಇಂಚಷ್ಟಿಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ, ಸ್ಟ್ರೈಟ್ ಬರಲಿ ಅನ್ನೋದಕ್ಕೋಸ್ಕರ ಅಷ್ಟೇ. ಈಗ ಚೆಸ್ಟಿಂದ ಆರ್ಮೋಲ್ವರೆಗೂ ಒಂದು ಲೈನ್ ಹಾಕ್ಕೊಳ್ತಾ ಇದ್ದೀನಿ. ಇದಾದಮೇಲೆ ಈಗ ಆರ್ಮೋಲ್ ರೌಂಡ್ ಬಂದು ಇಲ್ಲಿ ನಾನು 1/4 ಇಂಚಷ್ಟು ನಾನು ತೊಗೊಳ್ತಾ ಇದ್ದೀನಿ. ದಪ್ಪ ಇರೋರಾದರೆ, ಇನ್ನು 40 ಇಂಚ್ ಇರೋರಾದರೆ 1.5ಗೆ ಇಡಬೇಕಾಗುತ್ತೆ. 36 ಇಂಚು 34 ಇಂಚು ಇವಾಗೆಲ್ಲಾದರೆ 1/4 ಇಂಚ್ ಸಾಕು. 30 ಒಡೆ 32 30 ಇಂಚು ಇವಕ್ಕೆಲ್ಲ 1 ಇಂಚೇ ಸಾಕಾಗುತ್ತೆ. ಇಲ್ಲಿ ನಾನು 1/4 ಇಂಚಷ್ಟು ಇಟ್ಕೊಂಡು ಇಲ್ಲಿ ನಾನು ಆರ್ಮೋಲ್ ಹಾಕ್ಕೊಂಡು ಇಲ್ಲಿ ನಾನು ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಆರ್ಮೋಲ್ ರೌಂಡ್ ಬಂದು 8 ಇಂಚಷ್ಟಿದೆ. ಈಗ ಬ್ಲೌಸಲ್ಲಿ ಮೆಜರ್ಮೆಂಟ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಶೋಲ್ಡರಿಂದ ಸ್ಲೀವ್ ಅಟ್ಯಾಚ್ ಆಗಿರುತ್ತಲ್ಲ ಅಲ್ಲಿಂದ ಇಟ್ಕೊಂಡು ಈ ಥರ ಹಿಂಗೆ ಟರ್ನ್ ಮಾಡ್ಕೊಂಬರ್ಬೇಕು. ಇಲ್ಲಿ ಆರ್ಮೋಲ್ ಡೌನ್ ಕರೆಕ್ಟಾಗಿ 8 ಇದೆ. ಇಲ್ಲೂ ನಾವು ಒಂದು 1/4 ಇಂಚಷ್ಟು ಸ್ಲೋಪಿಂಗ್ ಎಕ್ಸ್ಟ್ರಾ ಬಿಟ್ಕೊಂಡಿದ್ದೀವಲ್ಲ ಆರ್ಮೋಲ್ ಡೌನು, ಹಾಗಾಗಿ ಅಲ್ಲಿ 1/4 ಇಂಚಷ್ಟು ತೆಗೆದು ಇವಾಗ ಇಲ್ಲಿಂದ ನಾನು ನೋಡ್ಕೊಳ್ತಾ ಇದ್ದೀನಿ. ಕರೆಕ್ಟಾಗಿ 8ಕ್ಕೆ ಇಲ್ಲಿ ಫಿಟ್ಟಿಂಗ್ ಬರುತ್ತೆ. ಇಲ್ಲಿ ನೋಡಿ, ಇಲ್ಲಿ
ಕರೆಕ್ಟಾಗಿ ಗೆರೆ ಬಂದು ಫಿಟ್ಟಿಂಗ್ ಹತ್ರ 8ಕ್ಕೆ ಬರುತ್ತೆ, ಅಲ್ಲಿ ಕರೆಕ್ಟಾಗಿದೆ ಅಂತ. ನಾವು ಈ ಸಲ ಈ ಥರ ಮಾರ್ಕೆಲ್ಲ ಒಂದು ಸಲ ಮಾಡಿಕೊಂಡು ನಾವು ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ಇದಾದಮೇಲೆ ನಾನಿಲ್ಲಿ ನೆಕ್ ಡೀಪ್ ನೋಡ್ಕೊಳ್ತಾಯಿನಿ. ಈ ಥರ ಬ್ಯಾಕಿಗೆ ನಾವು ಟರ್ನ್ ಮಾಡಿ ಬ್ಲೌಸ್ನ ಟರ್ನ್ ಮಾಡಿ ಕರೆಕ್ಟಾಗಿ ಸೆಂಟ್ರಿಗೆ ನೆಕ್ ಹತ್ರ ಮರ್ಚ್ಕೊಂಡು ನೋಡ್ಕೊಳ್ಬೇಕಿಲ್ಲಿ. ಇಲ್ಲಿ ಬಂದು ಲೆಂತು 3 ಇದೆ, ಕೆಳಗಡೆಯಿಂದ ಲೆಂತು 3 ಇದೆ. ಇಲ್ಲಿ ನಾನು ಅರ್ಧ ಇಂಚಷ್ಟು ಸೇರಿಸಿ 3.5ಗೆ ಇಲ್ಲೊಂದು ಮಾರ್ಕ್ ಮಾಡ್ಕೊಳ್ತಾಯಿನಿ. ಅಂದರೆ ಇಲ್ಲಿಗೆ ನೆಕ್ ಡೀಪ್ ಬಂದು 9 ಇದೆ ಅಲ್ಲಿ. ಸೊ ಇಲ್ಲೂ ಕರೆಕ್ಟಾಗಿ 9 ಇದೆ. ಇಲ್ಲಿ ನೆಕ್ ಹತ್ರ ನಾನು 2ಕ್ಕೆ ಇಟ್ಕೊಂಡಿದ್ದೆ ಆವಾಗಲೇ ಮಾರ್ಜಿನ್ನು. ಇಲ್ಲಿ ನೆಕ್ ಶೇಪ್ ತೊಗೊಳ್ಳುವಾಗ ಕೆಳಗಡೆ ಲೆಂತ್ ಹತ್ರ ಬಂದು 2.5 ಇಂಚಷ್ಟು ಇಟ್ಕೊಂಡು ನೀಟಾಗಿ ಒಂದು ಬಾಕ್ಸಲ್ಲಿ ಮಾರ್ಕ್ ಮಾಡ್ಕೊಳ್ತೀನಿ. ಬಾಕ್ಸ್ ಶೇಪಲ್ಲಿ ಮಾರ್ಕ್ ಮಾಡ್ಕೊಳ್ತಾಯಿದ್ದೀನಿ. ಇದಾದಮೇಲೆ ಇಲ್ಲಿ ರೌಂಡ್ ನೆಕ್ಕಲ್ಲ, ಸ್ಕ್ವೇರ್ ನೆಕ್ಕಲ್ಲ, ಇದು ಬೇರೆ ಥರ ನೆಕ್ ಇಡ್ತಾಯಿದ್ದೀನಿ ನೋಡಿ. ಈ ಡಿಸೈನು ಈ ರೀತಿ ನೆಕ್ ಡಿಸೈನ್ ಇಟ್ಟಿದ್ದೀನಿ. ಇದು ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ ನಾನು ಆಮೇಲೆ ಯಾವ ರೀತಿ ಡಿಸೈನ್ ಬಂದಿದೆ ಅಂಥೇಳಿ. ಇವರು ಒಂದು ಸುಮಾರು ಒಂದು 5-6 ಬ್ಲೌಸ್ ಕೊಟ್ಟಿದ್ದಾರೆ. ಬೇರೆ ಬೇರೆ ಥರ ನೆಕ್ಗೆ ಡಿಸೈನ್ ಇಡಿ ಅಂತ ಹೇಳಿದ್ರು. ಸಿಂಪಲ್ ಡಿಸೈನು, ಹಾಗಾಗಿ ನಾನು ಈ ರೀತಿ ಶೇಪ್ ಕೊಟ್ಟಿದ್ದೀನಿ. ಇವಾಗ ಕಟ್ಟಿಂಗ್ ಮಾಡ್ತಾಯಿದ್ದೀನಿ ನಾನು. ಫಸ್ಟ್ ನಂಗೆ ನೆಕ್ ಕಟ್ ಮಾಡ್ಕೊಳ್ತಾಯಿದ್ದೀನಿ. ಕೆಲವರು ಬಿಗಿನರ್ಸು ಶೇಕ್ ಆಗುತ್ತೆ ಮತ್ತು ಏನೋ ಸ್ಟಿಚ್ ಕರೆಕ್ಟಾಗಿ ಕಟ್ಟಿಂಗ್ ಬರಲ್ಲ ಅನ್ನೋದಾದರೆ ಒಂದು ಪಿನ್ಗಳನ್ನ ಹಾಕ್ಕೊಂಬಿಟ್ಟು ಕಟ್ಟಿಂಗ್ ಮಾಡ್ಕೊಳ್ಳಿ. ನಂಗೆ ಪ್ರಾಕ್ಟೀಸ್ ಇರೋದ್ರಿಂದ ಗೊತ್ತಾಗುತ್ತೆ. ಇಲ್ಲಿ ನೋಡಿ ನಾನು ನಾಚ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾವು ಡಾಟ್ಸ್ಗೊಂದು ಮತ್ತು ಫಿಟ್ಟಿಂಗ್ ಹತ್ರ ಒಂದು ನಾಚ್ ಮಾಡಿಕೊಂಡು ಕರೆಕ್ಟಾಗಿ ನಾವು ಎಲ್ಲೆಲ್ಲಿ ಮೆಜರ್ಮೆಂಟಿಗೆ ಕರೆಕ್ಟಾಗಿ ನಾವು ಮಾರ್ಕ್ ಮಾಡ್ಕೊಂಡಿದ್ದೀವೋ ಅದೇ ಮಾರ್ಕದ ಮೇಲೆ ಕಟ್ಟಿಂಗ್ ಮಾಡ್ಕೊಳ್ತಾ ಇದ್ದೀವಿ. ಇವಾಗ ಬ್ಯಾಕ್ ಸೈಡ್ ಪಾರ್ಟ್ ಏನಿತ್ತೋ ಅದು ಕಟ್ಟಿಂಗ್ ರೆಡಿಯಾಗಿದೆ. ಇವಾಗ ನಾನು ನಿಮಗೆ ಇಲ್ಲಿ ಓಪನ್ ಮಾಡಿ ತೋರಿಸ್ತೀನಿ ಅಷ್ಟೇ. ಇಲ್ಲಿ ನಾನು ನಿಮ್ಗೆ ಓಪನ್ ಮಾಡಿ ತೋರಿಸ್ದಾಗ ನಿಮ್ಗೆ ಗೊತ್ತಾಗುತ್ತೆ ನೋಡಿ. ಇವಾಗ ಓಪನ್ ಮಾಡ್ತಾಯಿದ್ದೀನಿ. ಓಪನ್ ಮಾಡಿದ್ಮೇಲೆ ನೆಕ್ ಶೇಪ್ ನೋಡಿ ಯಾವ ರೀತಿ ಬಂದಿದೆ ಅಂಥೇಳಿ. ಇದನ್ನು ನಾವು ಸ್ಟಿಚಿಂಗ್ ಮಾಡಿದ್ಮೇಲೆ ಬ್ರಾಡ್ ಕೂಡ ಒಂದು 1/4 ಇಂಚಷ್ಟು ಎಕ್ಸ್ಟ್ರಾ ಆಗುತ್ತೆ, ಲೆಂತ್ ಕೂಡ ಒಂದು 1/4 ಇಂಚಷ್ಟು ಡೌನ್ ಹೋಗುತ್ತೆ. ಇದಾದಮೇಲೆ ನಾನು ಇಲ್ಲಿ ಸ್ಲೀವ್ ಕಟ್ಟಿಂಗ್ನ ಮಾಡ್ಕೊಳ್ತಾ ಇದ್ದೀನಿ. ಸ್ಲೀವ್ನ ಈ ಥರ ಡಬಲ್ ಫೋಲ್ಡ್ ಮಾಡಿಕೊಂಡು ಕೆಳಗಡೆಗೆ ಒಂದು ಮಾರ್ಕ್ ಮಾಡಿಕೊಂಡು ಕಟ್ಟಿಂಗ್ ಮಾಡ್ಕೊಂಡು ತೆಕ್ಕೊಳ್ಬೇಕಾಗುತ್ತೆ ಎಕ್ಸ್ಟ್ರಾ ಪೀಸ್ನ. ಇಲ್ಲಿ ನೋಡಿ, ಇಲ್ಲಿ ನಾನು ಮಾರ್ಕ್ ಮಾಡಿಕೊಂಡು ಎಕ್ಸ್ಟ್ರಾ ಪೀಸ್ ಇದೆ ಅದು ತಕ್ಕೊಂಬಿಡ್ತಾ ಇದ್ದೀನಿ. ಇದಾದಮೇಲೆ ಇಲ್ಲಿ ನಾವು ಸ್ಲೀವ್ನ ಲೆಂತ್ ನೋಡ್ಕೊಳ್ಬೇಕಾಗುತ್ತೆ. ಇಲ್ಲಿ ಸ್ಲೀವ್ ಲೆಂತ್ ಬಂದು 10 ಇದೆ. 10ಕ್ಕೆ ಇಲ್ಲಿ ನಾನು 1 ಇಂಚಷ್ಟು ಸೇರಿಸ್ಕೊಂಡು 11 ಇಂಚಷ್ಟು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಕೆಳಗಡೆ ಅರ್ಧ ಇಂಚು, ಮೇಲ್ಗಡೆ ಅರ್ಧ ಇಂಚಿಗೆ. ಇದಾದಮೇಲೆ ಸೇಮ್ ಇನ್ನೊಂದು ಸೈಡ್ ಕೂಡ 11 ಇಂಚು ಲೆಂತ್ ತೊಗೊಂಡು ಅಲ್ಲಿ 3.5 ಡೌನ್ ತೊಗೊಳ್ಬೇಕು, ಆರ್ಮೋಲ್ ಡೌನು. ಇವಾಗ ಆರ್ಮೋಲ್ ರೌಂಡ್ ಬಂದು ಮೆಷರ್ಮೆಂಟ್ ಬ್ಲೌಸ್ನಲ್ಲಿ ಎಷ್ಟಿದೆ ಅಂತ ನೋಡ್ಕೊಳ್ತಾ ಇದ್ದೀನಿ ನೋಡಿ. ಇಲ್ಲಿ ಆರ್ಮೋಲ್ ರೌಂಡ್ ಬಂದು 8 ಇದೆ. ಇಲ್ಲಿ ನಾನು 8ಕ್ಕೆ ಅರ್ಧ ಇಂಚಷ್ಟು ಕಡಿಮೆ ಮಾಡಿ 7.5ಗೆ ಒಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. 7.5ಗೆ ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ 2 ಇಂಚು ನಾನು ಸ್ಟಿಚ್ಚಿಂಗೋಸ್ಕರ ಇಟ್ಕೊಂಡಿದ್ದೀನಿ. ಈಗ ಇಲ್ಲಿ ಸ್ಲೀವ್ ಲೆಂತ್ 11 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀವಿ. ಅಲ್ಲಿಂದ ಇಲ್ಲಿ ಆರ್ಮೋಲ್ 7.5 ಇದೆಯಲ್ವ, ಅಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ 1.5 ಇಂಚಷ್ಟು ನಾವು ಇಲ್ಲಿ ಏನು ಮಾರ್ಕ್ ಮಾಡ್ಕೋಬಾರ್ದು, ಸ್ಟ್ರೈಟ್ ಮಾರ್ಕ್ ಮಾಡ್ಕೊಂಡು ಅಲ್ಲಿಂದ ನೋಡಿ ಈ ಥರ ಬ್ಯಾಕ್ ಪಾರ್ಟ್ ಇದು ನಾನು ಮಾರ್ಕ್ ಮಾಡ್ಕೊಳ್ತಾ ಇರೋದು. ಇವಾಗ ಫ್ರಂಟ್ ಪಾರ್ಟ್ ಅಲ್ಲಿಂದ ಒಂದು ಅರ್ಧ ಇಂಚು ಒಳಗಡೆಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ ಸ್ಲೀವ್ನ ಇಟ್ಟು ತೋರಿಸ್ತಾ ಇದ್ದೀನಿ ನಿಮಗೆ, ಕರೆಕ್ಟಾಗಿದೆ. ಈಗ ಕೆಳಗಡೆ ಸುತ್ತಳತೆ ಕೈ ತೊಳೆದು ಸುತ್ತಳತೆ ಬಂದು ಇಲ್ಲಿ 5.25 ಇದೆ. ಇಲ್ಲಿ 5.25 ಒಂದು ಮಾರ್ಕ್ ಮಾಡಿಕೊಂಡು ಅಲ್ಲಿಂದ 2 ಇಂಚಷ್ಟು ಸ್ಟಿಚ್ಚಿಂಗೋಸ್ಕರ ಬಿಟ್ಕೊಂಡು ಅಲ್ಲೊಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ಇಲ್ಲಿ ಆರ್ಮೋಲ್ ಡೌನ್ ತೊಗೊಂಡಿದ್ದೀವಲ್ಲ, ಅಲ್ಲಿಂದ ಅಲ್ಲಿಗೆ ನೀಟಾಗಿ ಒಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಸ್ಲೀವ್ದು ಮಾರ್ಕಿಂಗ್ ಎಲ್ಲ ರೆಡಿಯಾಗಿದೆ. ಈಗ ಕಟ್ಟಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಇದು ಮಾರ್ಕ್ ಬಂದು ಫಿಟ್ಟಿಂಗೋಸ್ಕರ. ನೋಡಿ ಇವಾಗ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಫಸ್ಟ್ ಕಟ್ ಮಾಡ್ತಾ ಇರೋದು ಬಂದು ಬ್ಯಾಕ್ ಪಾರ್ಟ್ ಇದು. ಇವಾಗ ಸೆಂಟ್ರಿಗೆ ಒಂದು ನಾಚ್ ಹಾಕ್ಕೊಳ್ಬೇಕಾಗತ್ತೆ. ಅದಾದಮೇಲೆ ಕೆಳಗಡೆ ಫಿಟ್ಟಿಂಗ್ ಹತ್ರ ಒಂದು ನಾಚ್ ಹಾಕ್ಕೊಂಡು ಆರ್ಮೋಲ್ ಎಲ್ಲಿವರೆಗೂ ಬರುತ್ತೆ 7.5 ಇತ್ತಲ್ಲ ಅಲ್ಲಿಗೊಂದು ನಾಚ್ ಹಾಕ್ಕೊಂಡು ಇವಾಗ ನಾನು ಫ್ರಂಟ್ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ಕನ್ಫ್ಯೂಸ್ ಮಾಡ್ಕೋಬೇಡಿ, ಹಿಂದಗಡೆದು ಬ್ಯಾಕು, ಮುಂದಗಡೆದು ಫ್ರಂಟು. ನಿಮ್ಗೆ ಗೊತ್ತಾಗಿಲ್ಲ ಅಂತಂದರೆ ನೀವು ಇಲ್ಲಿ ಓಪನ್ ಮಾಡ್ಕೊಂಡು ಬರ್ಕೊಂಬಿಡಿ, ಇಲ್ಲಿ ಫ್ರಂಟ್ ಇಲ್ಲಿ ಬ್ಯಾಕ್ ಅಂತ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಥ್ಯಾಂಕ್ ಯು.